ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಆ್ಯಂಡ್ ಅಗ್ರಿ ಫಾರ್ಮಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ರೀಸೆಂಟಾಗಿ ಒಂದು 20 ಡೇಸಿಂದ ಸಮೇತ ನಮ್ಮ ಫಿಶ್ಗಳು ಫುಡ್ನ ಸರಿಯಾಗಿ ತೊಗೊತಾ ಇರಲಿಲ್ಲ. ಒಂದು ಕಾರಣ ಏನು ಅಂತ ಅಂದರೆ, ಈಗ ಕ್ಲೈಮೇಟ್ ತುಂಬ ವೆದರ್ ಕೋಲ್ಡ್ ಇರೋದ್ರಿಂದ ಫಿಶ್ಗಳು ಫುಡ್ ತೊಗೊತಾ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಮತ್ತು ಅದ್ರ ಜೊತೆಗೆ ಈ ಸರಿ ನಾನು ನಿಮಗೆ ಮೊದಲೇ ತಿಳಿಸ್ದಂಗೆ ಸ್ವಲ್ಪ ಹೈ ಡೆನ್ಸಿಟಿ ಮಾಡಿರೋದ್ರಿಂದ ಸ್ಲಡ್ಜ್ ಅಂತಕ್ಕಂಥದ್ದು ತುಂಬ ಜಾಸ್ತಿ ಇದಾಗ್ತಿತ್ತು. ನಾವು ನೀರು ನೋಡಿದ್ರೆ ಫುಲ್ಲು ಕ್ವಾಲಿಟಿ ಅನ್ನೋದು ತುಂಬ ಕೆಟ್ಟಿತ್ತು. ಹಂಗಾಗಿ ಸ್ಲಡ್ಜ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಡಿಸೈಡ್ ಮಾಡಿದ್ವಿ. ಮೊದಲೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ, ಸ್ಲಡ್ಜ್ ಕ್ಲೀನಿಂಗ್ಗೆ ಮೋಟ್ರ್ ಇತ್ತು. ಅದನ್ನೇ ಹಾಕ್ಬಿಟ್ಟು ಬಾಟಮ್ ಸ್ಲಡ್ಜ್ನ ತೆಗಿತಾ ಇದ್ವಿ. ಅಂದರೆ ಇಷ್ಟು ನೀರು ಖಾಲಿ ಮಾಡ್ತಾ ಇರಲಿಲ್ಲ. ಒಂದು 2 ಫೀಟ್ ವಾಟರ್ಸ್ನ ಇಟ್ಕೊಂಡು ಸ್ಲಡ್ಜ್ ಮೋಟ್ರ್ ಹಾಕ್ಕೊಂಡು ಅದರಿಂದ ಎಳಿತಾ ಇದ್ವಿ. ಮೊನ್ನೆ ಒಂದು ರೀಸೆಂಟಾಗಿ ನಮ್ಮ ಫ್ರೆಂಡ್ ಒಬ್ಬರು ಫಿಶ್ ಪಾಂಡಲ್ಲಿ ಕರೆಂಟ್ ಅಂತಕ್ಕಂಥದ್ದು ಸ್ವಲ್ಪ ಇದಾಗಿದ್ದರಿಂದ ಅವರು ಸಿಂಗಲ್ ಫೇಸ್ ಮೋಟ್ರ್ ಹಾಕಿದ್ರು. ಕರೆಂಟು ಶಾಕ್ ಹೊಡೆದು ಫಿಶ್ಗೆಲ್ಲ ಶಾಕ್ ಹೊಡಿತು. ಹಂಗಾಗಿ ಆ ಒಂದು ರಿಸ್ಕು, ಇದು 3 HP ಮೋಟ್ರ್ ಆಗಿರೋದ್ರಿಂದ ಆ ಒಂದು ರಿಸ್ಕ್ ತೊಗೊಳ್ಳೋದು ಬೇಡ. ಫುಲ್ಲು ನೀರನ್ನ ಡ್ರೈನ್ ಔಟ್ ಮಾಡಿ ಸ್ಲಡ್ಜ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ನೀರನ್ನೆಲ್ಲ ಫುಲ್ಲು ಔಟ್ ಮಾಡ್ತಾಯಿದ್ದೀವಿ. ಈ ಥರ ಇದು ಮಾಡಿ ಸ್ಲಡ್ಜ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಈ ಥರ ಒಂದು ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂತಂದರೆ, ಪಕ್ಕದಲ್ಲಿ ನಿಮಗೆ ವಿಡಿಯೋದಲ್ಲಿ ಆಗಲೇ ತೋರಿಸ್ದಂಗೆ ಪಕ್ಕದಲ್ಲಿ ಇನ್ನೊಂದು ಪಾಂಡಲ್ಲಿ ಫುಲ್ ವಾಟ್ರನ್ನ ಫಿಲ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನೀರು ಡ್ರೈನ್ ಆಗಿ ಕ್ಲೀನ್ ಮಾಡಿದ ಇಮಿಡಿಯೇಟು ಇಲ್ಲೇನು ಮಾಡಿದ್ದೀವಿ, ನಾವು ಪ್ರೆಷರ್ ಗನ್ ಹಾಕ್ಕೊಂಡು ಅದರಲ್ಲಿ ಕ್ಲೀನ್ ಮಾಡ್ತಾಯಿದ್ವಿ. ಅದು ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ. ಈ ಥರ ನಮ್ಮದು ನೋಡಿ ಇಲ್ಲಿ ತೋರಿಸ್ದಂಗೆ 2 ಬೋರಲ್ಲಿ ನೀರು ಬರ್ತಾಯಿದೆ. ಒಂದು ಪಾಂಡಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ವಾಟ್ರು, ಅದು ಆಲ್ಮೋಸ್ಟು ಒಂದು 5 ಇಂಚ್ ವಾಟ್ರು ಅಷ್ಟು ಪ್ರೆಷರ್ ಬರ್ತಾಯಿದೆ, ಅದೊಂದು. ಮತ್ತು ಇನ್ನೊಂದು ಡೈರೆಕ್ಟ್ ಬೋರ್ವೆಲ್ಲಿಂದ ಬರ್ತಕ್ಕಂಥದ್ದು. ಈ 2 ಬದ್ರೂ ಓಸ್ ಪೈಪ್ ಹಾಕ್ಕೊಂಡು ನೀರು ಹಿಡಿದಾಗ ಸ್ಲಡ್ಜ್ ಅಂತಕ್ಕಂಥದ್ದು ನೋಡಿ ಇಲ್ಲಿ ಫುಲ್ಲು ನೀರು ಡ್ರೈನ್ ಮಾಡಿಬಿಟ್ಟಿದ್ದೀವಿ. ಫಿಶ್ ಬಿಟ್ಟರೆ ಆಲ್ಮೋಸ್ಟ್ ನೀರು ಡ್ರೈನ್ ಆಗಿ ಹೊಸ ನೀರನ್ನ ಫಿಲ್ ಮಾಡ್ತಾಯಿದ್ದೀವಿ. ಇದು ಮಾಡಬೇಕಾದ್ರೆ ಒಂದು ದೊಡ್ಡ ಚಾಲೆಂಜಸ್ ಬರುತ್ತೆ. ಏನು ಅಂತಂದರೆ, ನೀರು ಖಾಲಿ ಆದಂಗೆ ಮೀನುಗಳೆಲ್ಲ ಒಂದು ಕಡೆ ಗುಡ್ಡೆ ಬರುತ್ತೆ. ಅಲ್ಲಿ ನಾವು ನೋಡಿ ಸೆಂಟ್ರು ಡ್ರೈನೇಜ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಲ್ಲ, ಎಲ್ಲ ಬಂದು ಅಲ್ಲಿ ಸೆಟ್ಲ್ ಆಗ್ತವೆ. ಒಂದ್ರ ಮೇಲೆ ಒಂದು ಮೀನು ಬೀಳೋದ್ರಿಂದ ಬಾಟಮಲ್ಲಿರೋಂಥ ಮೀನುಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ನೋಡಿ ಇಲ್ಲಿ ನಾನು ಜಾಗ ಮಾಡಿಕೊಡ್ತಾಯಿದ್ದೀನಿ, ಒಂದ್ರ ಮೇಲೆ ಒಂದು ಬಿದ್ದಿರೋನು, ಗುಡ್ಡೆ ಬಿದ್ದಿರೋನ. ಆ ಥರ ಸೆಂಟ್ರಲ್ ಓಡಾಡಿ ಅವನ್ನೆಲ್ಲ ಫ್ರೀ ಮಾಡಿ, ಅಂದರೆ ಉಸಿರಾಡಲಿಕ್ಕೆ ಫ್ರೀ ಮಾಡಿಕೊಡ್ತಾಯಿದ್ದೀನಿ. ಈ ಥರ ಮಾಡಿ 2 ಪೈಪಲ್ಲೂ ಸಮೇತ ಆ ಕಡೆಯಿಂದ ನಮ್ಮ ಬ್ರದರು, ಈ ಕಡೆಯಿಂದ ನಾವು ನೀರು ಹಿಡ್ಕೊಂಬಂದಾಗ ಕ್ಲೀನ್ ಆಗುತ್ತೆ. ಇನಿಷಿಯಲಿ ನಾನೇನು ಮಾಡಿದೆ, ಈ ಪ್ರೆಷರ್ ಗನ್ ಬರುತ್ತಲ್ಲ ಕಾರ್ ವಾಶ್ ಮಾಡೋದು, ಆ ಥರದ ಗನ್ನಲ್ಲಿ ಕ್ಲೀನ್ ಮಾಡೋಕ್ಕೆ ಹೋದ್ವಿ. ಅದು ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ. ಇನ್ಸ್ಟೆಡ್ ಆಫ್ ದಟ್ ನೀವೇನು ಮಾಡಿ, ಈ ಥರ ನೀರು ಆಪ್ಷನ್ಸ್ ಇರಬೇಕು ನಿಮಗೆ. ಅಂದರೆ ಪಕ್ಕದಲ್ಲಿ ಒಂದು ಪಾಂಡ್ ತುಂಬಿದರೆ ಅದರಿಂದನೂ ಸಮೇತ ನೀರು ತೆಗಿಬೋದು, ಮತ್ತು ಬೋರಿಂದನೂ ನೀರು ತೆಗಿಬೋದು. ನೀವು ಬರೀ ಬೋರನ್ನೇ ನಂಬ್ಕೊಂಡಿದ್ರೆ ಏನಾಗುತ್ತೆ, 3 hours ಕರೆಂಟ್ ಇರುತ್ತೆ, ಇಲ್ಲ ಮಧ್ಯದಲ್ಲಿ ಕರೆಂಟ್ ಹೋಗ್ತಾ ಇರುತ್ತೆ. ನೀವು ಇಲ್ಲಿ ನೀರು ಖಾಲಿ ಮಾಡಿರ್ತೀರ. ಆಮೇಲೆ ಬಿಸಿಲಿಗೆ ಟಾರ್ಪಲ್ ಏನಾದರೂ ಕಾಯಿತು, ಹೀಟ್ ಆಯಿತು ಅಂದರೆ ಮೀನುಗಳ ಮಾರ್ಟಾಲಿಟಿ ಸಂಖ್ಯೆ ತುಂಬ ಜಾಸ್ತಿ ಬರುತ್ತೆ. ನನಗೂ ಇದು ಮಾಡಬೇಕಾದ್ರೆ ತುಂಬ ಭಯ ಇತ್ತು. ಬಟ್ ಆದರೆ ಗಾಡ್ ಗ್ರೇಸ್ ಏನೂ ಆಗಿಲ್ಲ. ಆಲ್ಮೋಸ್ಟ್ ಒಂದು 10 ಮೀನು ವೀಕ್ ಇರ್ತಕ್ಕಂಥದ್ದು ಡೆತ್ ಆಗಿದೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲೊಬ್ಬರು ನಮ್ಮ ಫ್ರೆಂಡು, ಈ ವಿಡಿಯೋ ನಮ್ಮ ಫ್ರೆಂಡ್ ಕಳಿಸಿರೋದು, ಅವರು ಯಾವ ರೀತಿ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರೊಂದು ವಿಡಿಯೋ ಕಳಿಸಿದ್ದಾರೆ. ಈ ಥರ ಕ್ಲೀನ್ ಮಾಡೋ ಟೈಮಲ್ಲಿ ಫೀಡಿಂಗ್ ಕೊಡಬೇಡಿ. ಫೀಡಿಂಗ್ ಏನು ತೊಗೊಳ್ಳಲ್ಲ, ಇವರು ಗೊತ್ತಿಲ್ಲದೆ ಫೀಡಿಂಗ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಮಾಡಿ ಕ್ಲೀನ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ 95% ಸ್ಲಡ್ಜ್ ಅಂಥದ್ದು ಪೂರ್ತಿ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿದ್ಮೇಲೆ ವಾಟರ್ ತುಂಬಿದ್ಮೇಲೆ ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಮೀನು ಯಾವ ರೀತಿ ಕಾಣ್ತಾ ಇದೆ. ಮತ್ತು ಕ್ಲೀನ್ ಮಾಡೋದು ಹಿಂದಿನ ದಿನ ನೀವು ಫೀಡಿಂಗ್ ಕೊಡಬೇಡಿ. ಯಾಕೆಂದರೆ ಫೀಡಿಂಗ್ ತೊಗೊಳ್ಳಲ್ಲ ಅವು. ಕ್ಲೀನ್ ಮಾಡಿ ನೆಕ್ಸ್ಟ್ ಡೇ ಫೀಡಿಂಗ್ ಕೊಡಿ, ಅವಾಗ ತೊಗೊಳುತ್ತೆ. ಈ ಥರ ಕ್ಲೀನ್ ಮಾಡ್ತಕ್ಕಂಥದ್ದು ಸರಿನೋ ತಪ್ಪೋ ಸರಿಯಾಗಿ ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ.